ಹಿಂದೇನು ಪೊಲೀಸು ಮುಂದೇನು ಪೊಲೀಸು ಸಿಕ್ಕಾಕೊಂಡಿದ್ರ ಕೇಸ್ ನಾಯಕರು ಕೆಟ್ಟಿಸ್ತಾರೆ ಎಲೆಕ್ಷನ್ ಬರ್ಬಾರ್ದು ಅದಕ್ಕೆ ಅವಕಾಶ ಕೊಡಬಾರ್ದು ನಿಲ್ಸೋ ಕಾರ್ನ ಇಲ್ಲಿ ನಿಲ್ಸೋ ಕಾರ್ನ ಇಲ್ಲಿ చెప్పుడా ಏನೋ ಹತ್ತೇರಿಕೆ ಪೊಲೀಸ್ನವ್ರು ಚೇಸ್ ಮಾಡ್ತಾ ಇದ್ರು ಕಾನ್ಫಿಡೆನ್ಸ್ ಕಡಿಮೆ ಆಗಿಲ್ಲಲ್ಲ ನಿನಗೆ ಕಾನ್ಫಿಡೆನ್ಸ್ ಕಳ್ಕೊಂಡು ಪ್ಯಾತೆ ಥರ ಆಡೋದಕ್ಕೆ ನಾನೇ ನೀನಾ ಅಲ್ಲ ಡೈರೆಕ್ಟಾಗಿ ಅಟ್ಯಾಕ್ ಮಾಡೋಕ್ಕಾಗದೆ ಅಲ್ಲೆಲ್ಲ ಕುತ್ಕೊಂಡು ಚಿಕ್ಕ ಮಕ್ಕಳ ಥರ ಸ್ಕೆಚ್ ಆಗ್ತಿದ್ಯಲ್ಲ ತೋ ನಿನ್ನ ಜನ್ಮಕ್ಕಿಷ್ಟು ಈ ಥರ ಚಿಕ್ಕ ಮಕ್ಕಳ ಥರ ಸ್ಕೆಚ್ ಹಾಕಕ್ಕೆ ನಾನು ಪ್ರೀತಮ್ ಅಲ್ಲ ಕಣ ವಿಕ್ರಮ್ ಏನಳ ವಿಕ್ರಮ್ ಸೈನಿಕರನ್ನ ಮೊದಲು ಕಲಿಸಿ ಕೊನೆಯಲ್ಲಿ ಯುದ್ಧಕ್ಕೆ ಬರೋನ್ನ ರಾಜ ಅಂತ ಕರೀತಾರೆ ಕಣೋ ನಾನು ರಾಜ ಎಷ್ಟೋ ಕಾಮಿಡಿ ಮಾಡ್ತೀನಿ ನೀನು ಅದು ಈ ಸೀರಿಯಸ್ ಟೈಮಲ್ಲಿ ನೋಡ ನೀನು ಲಾರಿ ಕೆಲಸ ಬಿಟ್ಟು ಯಾವ್ದಾದ್ರು ಕಾಮಿಡಿ ಶೋ ಮಾಡೋ ಒಳ್ಳೆ ಫ್ಯೂಚರ್ ಇದೆ ನಿನಗೆ ನನಗೆ ನನ್ನ ಫ್ಯೂಚರ್ಗಿಂತ ನಿನ್ನ ಫ್ಯೂಚರ್ ಬಗ್ಗೆ ಜಾಸ್ತಿ ಟೆನ್ಷನ್ ಆಗ್ತಿದೆ ಕಣೋ ನೋಡು ಈಗಲೂ ಟೈಮ್ ಇದೆ ಕಾರ್ನ ಅಲ್ಲೆಲ್ಲಾದ್ರೂ ಸೈಡ್ಗೆ ಹಾಕ್ಬಿಟ್ಟು ಓಡೋಗ್ಬಿಡು ಸುಮ್ಮನೆ ಆ ಕೋಟೆನ ಉಳಿಸ್ಕೊಳ್ಳೋದಕ್ಕೆ ಹೋಗಿ ನೀನ್ಯಾಕೆ ಜೈಲ್ ಸೇರ್ತೀಯ ನಮ್ದವ್ರನ್ನ ಈ ವಿಕ್ರಮ್ ಪ್ರಾಣ ಕೊಟ್ಟಾದ್ರು ಕಾಪಾಡ್ತಾನೆ ಕಣ ಲೈ ಐ ಹ್ಯಾವ್ ಒಂದು ಸಜೆಷನ್ ಫಾರ್ ಯು ಕಣ ಏನು ನನ್ನ ಕಣ್ಣಿಗೆ ಕಾಣಿಸ್ಕೊಳ್ದ ಹಾಗೆ ದುರ್ಕೋಬಿಟ್ಟು ಓಡೋಗೋ ಅಪ್ಪಿ ತಪ್ಪಿ ಸಿಕ್ತೆ ಅನ್ಕೋ ನೀನು ಇಟ್ಕೊಂಡೆ ಫುಲ್ ಅಪ್ಪ ಮಾಡಾಕ್ತೀನಿ ಕಣ ನೀನು ನನ್ನನ್ನು ತುಂಬ ಅಂಡರ್ ಎಸ್ಟಿಮೇಟ್ ಮಾಡ್ತಿರೋ ಹಾಗೆ ಕಾಣ್ತಿದೆ ನಿನಗೆ ನಿಧಾನಕ್ಕೆ ಈ ಪ್ರೀತಮ್ ಏನು ಅನ್ನೋದನ್ನು ಗೊತ್ತು ಮಾಡಿಸ್ತೀನಿ ಸದ್ಯಕ್ಕೆ ಪೊಲೀಸರಿಂದ ತಪ್ಪಿಸ್ಕೊ ಆಲ್ ದಿ ಬೆಸ್ಟ್ ಆಲ್ ದ ಬೆಸ್ಟ್ ನಿನಗೂ ಕೂಡ ಹೇಳ್ತಾಳೆ ಸರಿ ಫೋನ್ ಮಾಡ್ತಿದ್ದಾಳೆ ಸಾರಿ ಕಣೆ ಬತ್ತಾಳೆ ನಿಜ ಪದೇ ಪದೇ ಕಾಲ್ ಕಟ್ ಮಾಡ್ತಾ ಇದ್ದಾನೆ ನಾನು ಯಾವತ್ತೂ ಹಿಂಗೆ ಮಾಡೇ ಇಲ್ವಲ್ಲ ನನಗೆ ಏನು ಮಾಡ್ತಾ ಇದ್ದಾನೋ ಅದು ಎಲ್ಲಿದ್ದಾನೋ ಯಾರೋ ನೀನು ನಮ್ಮ ನೋಡಿದ್ರೆ ಶಾಕ್ ತಪ್ಪಿಸ್ಕೊಂಡು ಹೋಗ್ತಾ ಇದ್ದೀರಾ ತಪ್ಪಿಸ್ಕೊಂಡ ಯಾರು ಸರ್ ತಪ್ಪಿಸ್ಕೊಂಡು ಹೋಗ್ತಿದ್ದಾರೆ ಸರ್ ಮೆಡಿಕಲ್ ಎಮರ್ಜೆನ್ಸಿ ಸರ್ ಅದಕ್ಕೆ ಸ್ಪೀಡಾಗಿ ಹೋಗ್ತಿದ್ದೀನಿ ಅದು ತಪ್ಪು ಅನ್ನೋದಾಗಿದ್ರೆ ಹೇಳಿ ಸರ್ ದಂಡ ಕಟ್ಟು ಹೋಗ್ತಾ ಇರ್ತೀನಿ ನೀವೇನು ಸರ್ ಗನ್ ಇಟ್ಕೊಂಡಿಲ್ಲ ನಮ್ಮ ಹತ್ರ ಸುಳ್ಳು ಹೇಳ್ಬೇಡ ಸುಳ್ಳ ಏನು ಸರ್ ನೀವು ನನ್ನ ಫ್ರೆಂಡಿಗೆ ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಸರ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾನೆ ತುಂಬ ಎಮರ್ಜೆನ್ಸಿ ಸರ್ ಅದಕ್ಕೆ ದುಡ್ಡು ಅರೇಂಜ್ಮೆಂಟ್ ಮಾಡ್ಕೊಂಡು ಸ್ಪೀಡಾಗಿ ಹೋಗ್ತಿದ್ದೆ ಸರ್ ಹೌದಾ ಗೊತ್ತಾಗುತ್ತೆ ಸೆಟ್ ಮಾಡ್ರೆ ಸರ್ ಅನುಮಾನ ಪಡೋದೇನಿಲ್ಲ ಸರ್ ಸರಿಯಾಗಿ ನೋಡಿದೆ ಅಂದರೆ ಹೌದು ಸರ್ ಏನಿಲ್ಲ ಸರ್
ಹೇಳಿದ್ನಲ್ಲ ಸರ್, ನಾನು ರಿಟೈರ್ಡ್ ಹೆಡ್ ಮಾಸ್ಟರ್ ಮಗ ಸರ್. ತುಂಬ ಸಭ್ಯ ಕುಟುಂಬದಿಂದ ಬಂದಿರೋನು. ಏನೋ ಮೆಡಿಕಲ್ ಎಮರ್ಜೆನ್ಸಿ ಅಂತಿದ್ದೀರಾ, ನೋಡಿ ನೀವು. ಥ್ಯಾಂಕ್ ಯು ಸರ್. ನೋಡಿ, ಏನೇ ಎಮರ್ಜೆನ್ಸಿ ಇದ್ರು ಪೊಲೀಸರು ಎದ್ದಾದಾಗ ಹೊರಡೆ ಕೊಟ್ಟೋಗಿ, ಇಲ್ಲ ಅಂದರೆ ಅವಮಾನ ಆಗೋದು ನನಗೆ ಸರ್. ನನಗೆ ಗೊತ್ತಾಯ್ತು. ಇನ್ಮೇಲೆ ಈ ರೀತಿ ಮಾಡಲ್ಲ ಸರ್. ಐ ಆಮ್ ಸಾರಿ ಸರ್. ಬರ್ರಿ. ಹಲೋ. ಹೇ ವಿಕ್ರಮ್, ಹೇಗಿತ್ತು ನನ್ನ ಪ್ರಾಕ್ಟಿಕಲ್ ಜೋಕ್? ಲೇ, ನನ್ನ ಸ್ಟೇಟಸ್ಸಿಗೆ, ನನ್ನ ಲೆವೆಲಿಗೆ, ನಮ್ಮ ಮನೆ ಕಾಂಪೌಂಡ್ ಒಳಗೂ ಕಾಲಿಡೋಕ್ಕೆ ಯೋಗ್ಯತೆ ಇಲ್ಲದಿರೋರು ಕಣೋ ನೀವೆಲ್ಲ. ಅಂಥದ್ರಲ್ಲಿ ನನ್ನ ಹತ್ರಕ್ಕೆ ಬಂದು ನನಗೆ ಆವಾಜ್ ಆಗ್ತೀಯಾ? ಅದನ್ನೆಲ್ಲ ಕೇಳಿಕೊಂಡು ಹೆದರ್ಕೊಂಡು ಸುಮ್ಮನಾಗ್ಬಿಡ್ತೀನಿ ಅಂದ್ಕೊಂಡೆ ಅಲ್ಲ. ಅದಕ್ಕೆ ನಾನು ಯಾರು, ನನ್ನ ಕೆಪಾಸಿಟಿ ಏನು ಅಂತ ಜಸ್ಟ್ ಒಂದು ಸ್ಯಾಂಪಲ್ ಕೊಟ್ಟೆ ಅಷ್ಟೇ ನಿನಗೆ. ಟೆನ್ಷನ್ ಮಜಾ ಆಯ್ತಲ್ವಾ? ನಾನು ಮನ್ಸು ಮಾಡಿದ್ರೆ ದಿನ ಈ ಥರದೊಂದು ನರಕ ತೋರಿಸ್ಬಲ್ಲೆ ನಿನಗೆ. ಬೇಡ ಅಂದ್ಕೊಂಡ್ರೆ ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕೆ ನಿನಗೊಂದು ಅವಕಾಶ ಕೊಡ್ತೀನಿ. ಅಲ್ಲ, ಏನದು ಕಾಂಪ್ರಮೈಸಾ? ಏನ ಕಾಂಪ್ರಮೈಸ್ ಫಾರ್ಮುಲಾ? ವೇದ ನನ್ನವಳು, ಬಿಟ್ಬಿಡು ಅವಳನ್ನ. ಆ ಆಟೋ ಹುಡುಗಿ ಸಾಕ್ಷಿ ಜೊತೆ ಸೆಟ್ಲ್ ಆಗಿಬಿಡು. ಅವಳೇ ಕಣೋ ಕರೆಕ್ಟ್ ಜೋಡಿ ನಿನಗೆ. ಲೋ ಮಗನೇ, ನೀನಿವತ್ತು ನನ್ನ ಎದುರುಗಡೆ ಇಲ್ಲ ಅಂತ ನಾನು ತುಂಬ ಫೀಲ್ ಆಗ್ತಿದ್ದೀನಿ ಕಣ. ನೀನೇನಾದ್ರೂ ಇಲ್ಲಿ ಇದ್ದಿದ್ರೆ ನಿನ್ನ ಕೈಕಾಲು ಕಟ್ಟಾಕಿ ಮತ್ತೆ ರೋಡಲ್ಲಿ ಮಲಗಿಸಿ ಗಾಡಿನ ಫಸ್ಟ್ ಗೇರ್ಗೆ ಹಾಕಿ ಹಂಗೆ ಹತ್ತಿಸಿ ಒಂದು ಮಜಾ ತೋರಿಸ್ತಿದ್ದೆ ನಿನಗೆ. ಮಜಾ ಸಾಕಾಗಿಲ್ಲ ಅನ್ಸುತ್ತೆ ನಿನಗೆ. ವೆಯ್ಟ್ ಆ್ಯಂಡ್ ವಾಚ್. ಈ ಸಲ ಇನ್ನೂ ಸ್ಟ್ರಾಂಗ್ ಆಗಿ ಕೊಡ್ತೀನಿ ನಿನಗೆ. ವೇಟಿಂಗ್ ಕಣ, ವೇಟಿಂಗ್. ಇನ್ನು ಹೇಗೆ ಬಿಟ್ರೆ ನನ್ನ ಪಾಲಿಗೆ ದೊಡ್ಡ ಮುಳ್ಳಾಗ್ತಾನೆ. ನಿಮ್ಗೆ ಅರ್ಥ ಆಗೋ ಭಾಷೆಲಿ ಅರ್ಥ ಮಾಡಿಸ್ಬೇಕು. ಮಾಡಿಸ್ತೀನಿ. ಹಲೋ ಬೇತಳ ಡಾರ್ಲಿಂಗ್. ಹಲೋ, ಎಷ್ಟು ಸಲ ಫೋನ್ ಮಾಡಿದೆ ನಿಂಗೆ? ಯಾಕೆ ಫೋನ್ ಕಟ್ ಮಾಡ್ತಿದ್ಯಾ? ಎಲ್ಲಿದ್ಯಾ ನೀನು? ಒಂದು ಅರ್ಜೆಂಟ್ ಕಾರ್ ರಿಪೇರಿ ಬಂತಮ್ಮ. ಓನರ್ ಬೇರೆ ಇಲ್ಲೇ ಪಕ್ಕದಲ್ಲೇ ಕೂತಿದ್ದಾನೆ. ನಿನ್ ಕಾಲ್ ಪಿಕ್ ಮಾಡಿದ್ರೆ ನನಗೆ ಕಟ್ ಮಾಡೋದು ಮನ್ಸೇ ಬರಲ್ಲ ಕಣೆ. ಗಂಟೆ ಇಡೀ ಮಾತಾಡ್ತಿರ್ಬೇಕು ಅನ್ಸುತ್ತೆ. ಅದಕ್ಕೆ ಪಿಕ್ ಮಾಡಿಲ್ಲ ನೋಡು. ನಾನು ಗ್ಯಾರೇಜಲ್ಲಿ 2 ಗಂಟೆಯಿಂದ ಕಾಯ್ತಾ ಇದ್ದೀನಿ. ನನ್ನ ಹತ್ರ ಸುಳ್ಳು ಹೇಳ್ತೀಯಾ? ಅಂಕಲ್ ಇಲ್ಲಿ ಪಕ್ಕದಲ್ಲಿ ಇದ್ದಾನೆ, ಫೋನ್ ಕೊಡ್ಲಾ? ಏ ಬೇಡ ಬೇಡ ಬೇಡ. ಕುಂಡ, ಸುಳ್ಳು ಹೇಳ್ಬೇಡ ನನ್ನ ಹತ್ರ. ಎಲ್ಲಿದ್ಯಾ ನೀನು? ನೀನೇನಾದ್ರೂ ನಿಜ ಹೇಳಿ ಅಂದ್ರೆ ನನ್ನ ಮೇಲೆ ಹಣೆ. ಏತಳ, ಅದು ನಾಯಕರು ಒಂದು ಕೆಲಸ ಕೊಟ್ಟಿದ್ರು, ಅದ್ರ ಮೇಲೆ ಬಂದಿದ್ದೆ. ಹೇ, ಅಲ್ಲಿಗೆ ನಾವೆಷ್ಟೇ ಬಡ್ಕೊಂಡ್ರು ನಾಯಿ ಬರ ಡೊಂಕೆ. ಇನ್ನಮ್ಮ ಅದೇನಾಯ್ತು ಅಂದ್ರೆ. ಸುಮ್ಮನಿರೋ ನೀನು. ನಿನ್ ಮನೆಗೆ ಬರಬೇಡ. ಆ ನಾಯಕನ ಮನೆ ಮುಂದೆ ಬಿದ್ದಿರು ನೀನು. ಬೇತಾಳ, ಹಲೋ ಹಲೋ. ಈ ಹೆಂಡತಿರಿಗಿಂತ ದುಶ್ಮನ್ಗಳೇ ಬೆಟರ್ ಗುರು. ಅವರಾದ್ರೂ ಸ್ವಲ್ಪ ಪಾಪ ಪುಣ್ಯ ನೋಡ್ತಾರೆ, ಆದ್ರೆ ಇವರು ಸ್ವಲ್ಪನೂ ಇಲ್ಲ ಅಲ್ಲ. ಈಗ ಇವಳನ್ನ ಹೇಗೆ ಸಮಾಧಾನ ಮಾಡೋದು? ಮನೆಗೆ ಬೇರೆ ಬರಬೇಡ ಅಂತ ಹೇಳಿದೆ. ಏನಪ್ಪ ನನ್ನ ಪರಿಸ್ಥಿತಿ. ಆಹಾ, ಈ ಮಲ್ಲಿಗೆ ಎಷ್ಟು ಘಮಘಮ ಅಂತಿದೆ. ಅದಕ್ಕೆ ನಿಮ್ಮೊಂದು ವಿಷಯ ಗೊತ್ತಾ? ನನ್ನ ಹೆಂಡತಿಗೆ ಮಲ್ಲಿಗೆ ಹೂ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ನಾನೇನು ಮಾಡಬೇಕು? ಏನು ಮಾಡಬೇಡಿ, ಸ್ವಲ್ಪ ಜನರಲ್ ನಾಲೆಜ್ ಇರಲಿ ಅಂತ ಹೇಳಿದೆ. ಅಂಜು ಮಂದಿಗೆ ಅರಳಲೆ ನಾಚಿಕೊಂಡರೆ ಹೇಗೆ ಪ್ರೀತಿಗೆ. ಅದಕ್ಕೆ ನನ್ನ ಹೆಂಡತಿಯಲ್ಲಿ
ನಿಲ್ಲಿದಾಳ ಬಂದೆ ಮಲ್ಲಿಗೆ ಮಲ್ಲಿಗೆ ನೋಡಿದ್ಯೇನೆ ಹೇಗೆ ಕಿಚಾಯಿಸ್ಬಿಟ್ಟು ಹೋಗ್ತಿದ್ದಾನೆ ಅಂತ. ಅಷ್ಟು ಸದ್ರ ಆಗ್ಬಿಟ್ಟಿದೀವಿ ನಾವು ಅವನಿಗೆ. ನೋಡು, ಅವರಿಬ್ರು ಮಧ್ಯೆ ನಾವು ಹೊಗೆ ಹಾಕಿಲ್ಲ ಅಂದರೆ ನಿನ್ನ ಕನಸು ಅಷ್ಟೇ.